ಈತ ತಾಯಿಯನ್ನೂ ಮರ್ಡರ್ ಮಾಡಲಾಗಿದೆ. ಅಂಥದ್ದು ಏನು ನಡೆದಿತ್ತು ಇವ್ರುಗಳ ಮಧ್ಯದಲ್ಲಿ ಗೊತ್ತಿಲ್ಲ. ಏನೋ ಶತ್ರುಗಳು, ಹಿತಶತ್ರುಗಳು, ಇನ್ನೊಂದು ಮತ್ತೊಂದು ಜೊತೆಗಿದ್ದವರೇನೆ, ಸಂಬಂಧಿಕರೇನೆ. ಅದು ಎಂತೆಂಥ ಸಂಬಂಧ ನೋಡಿ, ಅಜ್ಜಿ, ತಾಯಿ, ಬಾಬಾ, ಎಲ್ಲದಕ್ಕೂ ನಮ್ಮಲ್ಲಿ ಅದರದ್ದೇ ಆದಂಥ ಮೌಲ್ಯ ಅನ್ನೋದಿದೆ. ಅವ್ರನ್ನ ಮರ್ಡರ್ ಮಾಡಿರೋದು. ಹೋಗ್ಲಿ, ಕೊನೆಗೆ ಈ ವ್ಯಕ್ತಿ ಆದರೂ ಬದುಕಿದಾನಾ? ಇವ್ರನ್ನೆಲ್ಲ ಸೈಸ್ ನೆಮ್ಮದಿಲಿರೋಣ ಅಂತ ಏನಾದರೂ ಮಾಡಿದ್ನ? ಇಲ್ಲ, ಅವನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇಡೀ ಏರಿಯಾನೇ ಬೆಚ್ಚಿ ಬಿದ್ದಿದೆ. ಕುಟುಂಬಸ್ಥರು ಗಾಬರಿಗೊಳಗಾಗಿದ್ದಾರೆ. ಏನಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ, ಆಘಾತಕ್ಕೊಳಗಾಗಿದ್ದಾರೆ. ಅಕ್ಕಪಕ್ಕ ಮನೆಯವರು ಗಾಬರಿ ಆಗಿದ್ದಾರೆ. ಕೊಲೆ ಮಾಡಿ ಪರಾರಿ ಆಗೋದಕ್ಕೆ ಯತ್ನಿಸಿದ್ದ ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಕೊಲೆ ನೋಡಿ ಅಲರ್ಟ್ ಆಗಿರೋದು ಮನೆ ಮಾಲೀಕರು. ಆರೋಪಿ ತಪ್ಪಿಸಿಕೊಳ್ಳದಂತೆ ಮುಂದಿನ ಬಾಗಿಲನ್ನು ಕ್ಲೋಸ್ ಮಾಡಿಬಿಟ್ರು. ಸೊ ಈತನಿಗೆ ತಾನು ಸಾಯಬೇಕು ಅನ್ನೋ ಮೈಂಡ್ ಸೆಟ್ ಇರಲಿಲ್ಲ, ತಾನು ಸೂಸೈಡ್ ಮಾಡ್ಕೊಳ್ಬೇಕು ಅನ್ನೋ ಮೈಂಡ್ ಸೆಟ್ ಇರಲಿಲ್ಲ. ಕೊಲೆ ಮಾಡಿ ಚುಚ್ಚಿ ಸಾಯಿಸಿ ಹೋಗಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದ. ಆದರೆ ನೋಡಿ, ಅಲರ್ಟ್ ಆಗಿದ್ದಾರೆ. ಬಾಡಿಗೆ ಮನೇಲಿ ಇದ್ದಿದ್ದವರು, ಹಾಗಾಗಿ ಮನೆ ಓನರ್ ಅಲರ್ಟ್ ಆಗಿದ್ದಾರೆ. ಹೋಗಕ್ಕೆ ಬಿಡಬಾರ್ದು ಅಂತ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಡೋರ್ನ. ಹೀಗಾಗಿ ತಗ್ಲಾಕೊಳ್ತೀನಿ ಅಂತ ಹೆದರ್ಕೊಂಡು ಮನೆ ಒಳಗಡೆನೆ ಲಾಕ್ ಆಗಿದ್ದಂಥ ಆರೋಪಿ ಪ್ರಶಾಂತ್ ಸೂಸೈಡ್ ಮಾಡ್ಕೊಂಡಿರೋದು. ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಸಾಧ್ಯ ಅಂತ ಯಾವಾಗ ಗೊತ್ತಾಯಿತೋ ಆಗ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು. ಅಂದರೆ ಈತದ್ದು ಪ್ರೀ ಪ್ಲ್ಯಾನ್ ಅಲ್ಲ, ಅವ್ರನ್ನೂ ಸಾಯಿಸಿ ನಾನು ಸಾಯಬೇಕು ಅನ್ನೋದಲ್ಲ, ಸಾಯಿಸಿ ಹೋಗಬೇಕು ಅನ್ನೋದು ಇವನ್ ಪ್ಲ್ಯಾನ್ ಆಗಿತ್ತು. ಬಟ್ ಪ್ಲ್ಯಾನ್ ಉಲ್ಟಾ ಆಗಿದ್ದು ಹೆಂಗೆ ಅಂದರೆ ಮನೆ ಮಾಲೀಕರಿಂದ ಅವರಿಗೆ ಗೊತ್ತಾಗ್ಬಿಟ್ಟಿದೆ. 3 ಜನನ ಕೊಚ್ಚಿ ಕೊಲೆ ಮಾಡಬೇಕಾದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಾಗುತ್ತಲ್ಲ, ಕೂಗಕ್ಕೆ ಶುರು ಮಾಡಿರ್ತಾರೆ. ಪುಣ್ಯಕ್ಕೆ ಈ ಮನೆ ಮಾಲೀಕರು ಸ್ವಲ್ಪ ಪ್ರಜ್ಞೆ ಇಟ್ಕೊಂಡಿದ್ದಾರೆ, ಹಾಗಾಗಿ ಲಾಕ್ ಮಾಡಿದ್ದಾರೆ. ಬೇರೆಯವರಾಗಿದ್ದರೆ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ, ಗೊತ್ತೇ ಇಲ್ಲ, ನೋಡೇ ಇಲ್ಲ. ಇನ್ನೂ ಕೆಲವರಾಗಿದ್ದರೆ ಮೊಬೈಲ್ ತಗೊಂಡು ವೀಡಿಯೋ ಮಾಡಿಬಿಟ್ಟಿರೋರು. ಬೇಕಿದ್ರೆ ಈ ಥರ ಕೂಡ ಹಾಕೋದು, ಲಾಕ್ ಮಾಡೋದು ಇದನ್ನು ಮಾಡ್ತಿರ್ಲಿಲ್ಲ. ಇವರು ಒಂಚೂರು ಲಾಕ್ ಮಾಡಿದ್ದಾರೆ, ಪೊಲೀಸರು ಬರಲಿ ಅಂತ ಅಂದ್ಬಿಟ್ಟು. ಸೊ ಯಾವಾಗ ಲಾಕ್ ಆಯಿತೋ ಮನೆ ಒಳಗಡೆನೆ ಭಯ ಶುರು ಆಗಿದೆ. ಇನ್ನು ಹೊರಗೆ ಹೋಗೋಕ್ಕಾಗಲ್ಲ, ನಾನು ಸಿಕ್ಕಾಕ್ಕೊಳ್ತೀನಿ, ಜೈಲಾಗ್ಬಿಡುತ್ತೆ, ನನಗೆ ಮರ್ಯಾದೆ ಹೋಗ್ಬಿಡುತ್ತೆ, ನನಗೆ ಇನ್ನೇನು ಮಾಡೋದು, ನಾನು ಕೂಡ ಸತ್ತು ಬಿಡೋಣ ಅಂತ ಅಂದ್ಬಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂಥ ಮರ್ಡರ್. ಇತ್ತೀಚೆಗೆ ಈ ಮರ್ಡರ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಗೊತ್ತಿಲ್ಲ, ಕ್ರೌರ್ಯತೆ ಅನ್ನೋದು ಹೆಚ್ಚಾಗ್ತಾ ಇರೋದು, ವಿಕೃತ ಅನ್ನೋದು ಹೆಚ್ಚಾಗ್ತಾ ಇರೋದು. ಮನಸ್ಥಿತಿಗಳು ಹೆಂಗಿದಾವೆ ಅಂತ ನೋಡಿ. ಹೆತ್ತವರು ಅನ್ನೋದಿಲ್ಲ, ಹೆಂಗಸರು ಅನ್ನೋದಿಲ್ಲ, ವಯಸ್ಸಾದವರು ಅನ್ನೋದು ಇಲ್ಲ, ನಮ್ಮೋರು ಅನ್ನೋದಿಲ್ಲ. ಅಂದರೆ ಆ ಪ್ರಮಾಣದಲ್ಲಿ ವಿಕೃತೆ ಕೂಡ್ತಾ ಇರೋದು ಮನಸ್ಸಿನಲ್ಲಿ. ಸೊ ಈ ಮರ್ಡರ್ ಕೇಸ್ನ ನೋಡಿದಾಗ ನಿಜವಾಗ್ಲೂ ಆತಂಕ ಆಗೇ ಆಗತ್ತೆ, ಏನಪ್ಪ ಮುಂದೆ ಹೇಗೆ ಅಂತ. ಈ ದಿನ ಬೆಳಗ್ಗೆ ಸುಮಾರು ಒಂದು 8:30ರಿಂದ 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯ ಎಂಬ ಒಂದು ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು 4 ಸಾವಾಗಿದ್ದಾವೆ ಅಂತೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಿದಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನರಲ್ಲಿ ತಂದೆ ತಾಯಿ ಮತ್ತು ಒಂದು ಅಜ್ಜಿ ಮತ್ತು ಏನು ಈ ಮಾವ ಮತ್ತು ಮಗ ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನರು ಚಿಕ್ಕಣ್ಣವ್ರು ಇದ್ದಾರೆ, ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವ್ರ ಮಗ, ಅವರ ಹೆಂಡತಿ, ಅವರ ಬಾಮೈದ ಮತ್ತು ಅವರ ಅತ್ತೆ ಇರುವಂಥದ್ದು. ಮತ್ತು ಈಗ ನಮ್ಮ ಮೇಲ್ಗಡೆ ಮನೆಯವರು ಮಾಹಿತಿ ಕೊಡ್ತಾರೆ, ಇಲ್ಲಿ ಏನೋ ಸೌಂಡ್ ಆಗ್ತಾ ಇದೆ. ಮತ್ತು ಅವ್ರು ಬಂದು ನೋಡಿದಾಗ 2 ದೇಹಗಳು ಇಲ್ಲಿ ಬಾಗಿಲ ಥರನೇ ಬಿದ್ದಿರ್ತವೆ. ಮತ್ತು ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಾಣಿರುತ್ತೆ. ಅದನ್ನೇ ಇವರು ಮಾಹಿತಿ ನಮ್ಮ ಪೊಲೀಸರು ಕೊಟ್ಟಿರ್ತಾರೆ ಮತ್ತು ಅವರ ಮನೆಯವ್ರಿಗೂ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಸ್ಥಳ ನೋಡಲಾಗಿ ಆ 2 ಮಹಿಳೆಯರ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ಏನವರು ಸೋದರ ಮಾವ ಇದ್ದ, ಅವನದು ಕೂಡ ದೇಹ ಒಳಗಡೆ ಬಿದ್ದಿರುತ್ತೆ. ಎಲ್ಲರ ದೇಹದ ಮೇಲೆ ಏನು ಮಚ್ಚಿನಿಂದ ಕೊಚ್ಚಿದಂಥ ಗಾಯಗಳಿರ್ತವೆ. ಹಾಗಾಗಿ